ಗರ್ಭನಿರೋಧದ ಮಾತ್ರೆಗಳ ಬಗ್ಗೆ ಪರಿಚಯ. ನಮಸ್ಕಾರ. ಇವತ್ತು ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ನ ಲಕ್ಷಣಗಳನ್ನು ಕಡಿಮೆ ಮಾಡೋದ್ರಲ್ಲಿ ಗರ್ಭನಿರೋಧದ ಮಾತ್ರೆಗಳು ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಮಾತಾಡೋಣ. PCOSನಲ್ಲಿ ಗಂಡು ಹಾರ್ಮೋನ್ ಅಂದ್ರೆ ಆಂಡ್ರೋಜನ್ಗಳ ಮಟ್ಟ ಮಹಿಳೆಯರ ರಕ್ತದಲ್ಲಿ ಜಾಸ್ತಿ ಆಗಿದ್ದು ಇದರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ಬೇಡದೇ ಇರುವ ಜಾಗದಲ್ಲಿ ಕೂದಲು ಬೆಳವಣಿಗೆ ಆಗೋದು, ಮೊಡವೆಗಳಾಗೋದು, ನಿಮ್ಮ ಮುಟ್ಟಿನ ಚಕ್ರದ ನಿಯಮ ಅಸಮತೋಲನ ಆಗೋದು, ಫರ್ಟಿಲಿಟಿ ರೇಟ್ ಕೂಡ ಕಡಿಮೆ ಆಗುತ್ತೆ. ನಮ್ಮ ಕಾಮಿಕ್ಸ್ ಚಾನೆಲ್ನಲ್ಲಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಗರ್ಭನಿರೋಧಕ ಮಾತ್ರೆಗಳಂದ್ರೇನು ಮತ್ತು ಇದು PCOSನಲ್ಲಿ ಹೇಗೆ ಪರಿಣಾಮ ಬೀರುತ್ತೆ? ಗರ್ಭನಿರೋಧದ ಮಾತ್ರೆಗಳು ಇದು PCOSನಿಂದ ಆಗುವ ಲಕ್ಷಣಗಳು ಅಂದ್ರೆ ಮುಟ್ಟಿನ ಚಕ್ರದ ಅನಿಯಮತೆ ಹಾಗೂ ಬೇಡದಿರುವ ಜಾಗದಲ್ಲಿ ಕೂದಲು ಬೆಳವಣಿಗೆ ಆಗೋದನ್ನ ಕಡಿಮೆ ಮಾಡುತ್ತೆ. ಗರ್ಭನಿರೋಧದ ಮಾತ್ರೆಗಳು 3 ಪ್ರಕಾರಗಳಿಂದ ಪರಿಣಾಮ ಕೊಡುತ್ತೆ. ಮೊದಲನೆಯದು, ಇದು ಹಾರ್ಮೋನ್ನ ಅಸಂತುಲನವನ್ನ ಸರಿ ಮಾಡುತ್ತೆ. ಗಂಡು ಹಾರ್ಮೋನ್ ಆಂಡ್ರೋಜನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಹಾಗೆ ಎರಡನೇದು, ನಮ್ಮ ಮುಟ್ಟಿನ ಚಕ್ರಕ್ಕೆ ನಿಯಮ ತಂದುಕೊಡುತ್ತೆ, ಒಂದು ರೆಗ್ಯುಲರ್ ಸೈಕಲ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಹಾಗೆ ಮೂರನೇದು, ಇದು ಮೊಡವೆ ಮತ್ತು ಬೇಡಲಾರದ ಕೂದಲುಗಳನ್ನ ಕಡಿಮೆ ಮಾಡುತ್ತೆ. ಗರ್ಭನಿರೋಧಕ ಮಾತ್ರೆಗಳ ಪ್ರಕಾರಗಳು ಮತ್ತು ಅದರ ಬಳಕೆ ಹೇಗೆ? ಸಾಮಾನ್ಯವಾಗಿ ಗರ್ಭನಿರೋಧದ ಮಾತ್ರೆಗಳು ಒಂದು ಪ್ಯಾಕ್ನಲ್ಲಿ 28 ಮಾತ್ರೆಗಳಿರುತ್ತೆ. ಪ್ರತಿದಿನ ಒಂದು ಮಾತ್ರೆ ಅಂತ ತಗೋಬೇಕು. ಮುಖ್ಯವಾಗಿ 2 ತರಹದ ಗರ್ಭನಿರೋಧಕ ಮಾತ್ರೆಗಳಿರುತ್ತೆ. ಮೊದಲನೆಯದು ಕಾಂಬಿನೇಷನ್ ಪಿಲ್. ಇದರಲ್ಲಿ 2 ಹಾರ್ಮೋನ್ಗಳಿರುತ್ತೆ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟಿನ್ ಅಂತ. ಇದು ಅತ್ಯಂತ ಸಾಮಾನ್ಯವಾಗಿ ಉಪಯೋಗಿಸುವ ಗರ್ಭನಿರೋಧಕ ಮಾತ್ರೆ. ಎರಡನೆಯದು ಮಿನಿ ಪಿಲ್. ಈ ಮಿನಿಪಿಲ್ನಲ್ಲಿ ಒಂದೇ ತರಹದ ಹಾರ್ಮೋನ್ ಪ್ರೊಜೆಸ್ಟಿನ್ ಅಂತ ಇರುತ್ತೆ. ಇದು ಯಾವ ಮಹಿಳೆಯರು ಕಾಂಬಿನೇಷನ್ ಪಿಲ್ ತಗೊಳ್ಳಕ್ಕೆ ಸೂಕ್ತವಾಗಿರೋದಿಲ್ವೋ ಅವರಿಗೆ ಇದನ್ನ ರೆಕಮೆಂಡ್ ಮಾಡ್ತಾರೆ. ಉದಾಹರಣೆ ಹೇಳೋದಾದ್ರೆ, ಬ್ರೆಸ್ಟ್ ಫೀಡಿಂಗ್ ಮಾಡೋ ಮಹಿಳೆಯರಿಗೆ ಅಥವಾ ಬೇರೆ ಕಾಯಿಲೆ ಇರೋರಿಗೆ, ಹಾಗೆ ಆರೋಗ್ಯದ ಸಮಸ್ಯೆ, ರಕ್ತ ಹೆಪ್ಪುಗಟ್ಟುವಿಕೆ, ಮೈಗ್ರೇನ್ ಇರುವಂತಹ ಮಹಿಳೆಯರಲ್ಲಿ ಮಿನಿಪಿಲ್ನ ಉಪಯೋಗಿಸ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಕಾಮಿಕ್ಸ್ ಚಾನೆಲ್ ಅಲ್ಲಿ ನಿಮ್ಗೆ ಸಿಗತ್ತೆ. ಮುನ್ನೆಚ್ಚರಿಕೆಗಳು. ಗರ್ಭನಿರೋಧದ ಮಾತ್ರೆಗಳು ಎಲ್ರಿಗೂ ಸೂಕ್ತವಾಗಿರೋದಿಲ್ಲ. ನಿಮ್ಗೆ ಬೇರೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ನಿಮ್ಮ ಡಾಕ್ಟರ್ ಹತ್ರ ನೀವು ಮೊದಲನೇ ಇದನ್ನ ವಿವರಣೆಯಿಂದ ಮಾತಾಡ್ಕೋಬೇಕು. ನೀವು ಧೂಮ್ರಪಾನ ಮಾಡೋರಿದ್ರೆ ಅಥವಾ ನಿಮ್ಮ ವಯಸ್ಸು 35ಕ್ಕಿಂತ ಜಾಸ್ತಿ ಇದ್ರೆ, ನಿಮಗೆ ತಲೆನೋವು ಕಾಣಿಸ್ಕೊಳ್ಳೋದು, ಹಾಗೆ ಆರಾ ಇರುವ ಮೈಗ್ರೇನ್ ಅಂದ್ರೆ ಉದಾಹರಣೆಗೆ ನಿಮ್ಮ ಕಣ್ಮುಂದೆ ಫ್ಲಾಶಿಂಗ್ ಲೈಟ್ಸ್ ಕಾಣಿಸ್ಕೊಳ್ಳುವಂಥ ತಲೆನೋವು, ಹಾಗೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಹಾರ್ಟ್ ಇಶ್ಯೂಸ್ ಇದ್ರೆ, ನಿಮಗೆ ಹೈ ಬ್ಲಡ್ ಪ್ರೆಷರ್ ಅಥವಾ ಈ ತರ ಬೇರೆ ಯಾವುದಾದ್ರೂ ಹೆಲ್ತ್ ಕಂಡೀಷನ್ಸ್ ಇದ್ರೆ ನೀವು ನಿಮ್ಮ ವೈದ್ಯರ ಹತ್ರ ಇದರ ಬಗ್ಗೆ ಮೊದಲೇ ಮಾತಾಡ್ಕೋಬೇಕು. ಗರ್ಭನಿರೋಧದ ಮಾತ್ರೆಗಳ ಅಡ್ಡ ಪರಿಣಾಮಗಳು. ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಕೆಲವು ಮಹಿಳೆಯರಲ್ಲಿ ಇದು ಅನುಭವ ಆಗಬಹುದು. ಸಾಮಾನ್ಯವಾಗಿ 100ರಲ್ಲಿ 1 ರಿಂದ 10 ಮಹಿಳೆಯರಿಗೆ ನಾಶಿಯಸ್ ಫೀಲಿಂಗ್ ಆಗ್ಬೋದು ಅಥವಾ ಬ್ರೆಸ್ಟ್ ಪೇನ್ ಮತ್ತೆ ಅದರಲ್ಲಿ ಊತ ಕಾಣಿಸ್ಕೊಳ್ಬಹುದು. ಕೆಲವು ಮಹಿಳೆಯರಲ್ಲಿ ಮುಟ್ಟಿನ ಚಕ್ರದ ಮಧ್ಯ ಸ್ವಲ್ಪ ರಕ್ತಸ್ರಾವ ಕೂಡ ಆಗಬಹುದು. ಹಾಗೆ ಇವರ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗಬಹುದು. ಹಾಗೆ ಲೈಂಗಿಕ ನಿರಾಸಕ್ತಿ ಕೂಡ ಆಗಬಹುದು. ಕೆಲವು ತಿಂಗಳುಗಳ ನಂತರ ಗರ್ಭನಿರೋಧದ ಮಾತ್ರೆಯನ್ನ ನಿರಂತರವಾಗಿ ಬಳಸೋದ್ರಿಂದ ಈ ಲಕ್ಷಣಗಳು ಕಡಿಮೆ ಆಗಬಹುದು. ಅಕಸ್ಮಾತ್ ಈ ಲಕ್ಷಣಗಳೇನಾದ್ರೂ ಕಡಿಮೆ ಆಗಿಲ್ಲ ಅಂದ್ರೆ ನಿಮ್ಮ ವೈದ್ಯ ತಜ್ಞರನ್ನ ಭೇಟಿಯಾಗಬೇಕು. ಸಾರಾಂಶ: ಈ ಕಾಮಿಕ್ಸ್ ವಿಡಿಯೋನಲ್ಲಿ ನಿಮ್ಮ PCOSನ ಲಕ್ಷಣಗಳನ್ನ ಗರ್ಭನಿರೋಧದ ಮಾತ್ರೆ ಸಹಾಯದಿಂದ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂತ ತಿಳಿದಿರಬಹುದು. ಗರ್ಭನಿರೋಧದ ಮಾತ್ರೆಗಳು ಒಂದು ಸುರಕ್ಷಿತ ಮತ್ತು ಪರಿಣಾಮ ಕೊಡುವ ಚಿಕಿತ್ಸೆ. ಇನ್ನೂ ಏನಾದ್ರೂ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ. ಧನ್ಯವಾದಗಳು.